ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ತಾಮು ಅವರೇ, ನಿಮ್ ಯಜಮಾನ್ರನ್ನ ಕರೀರಿ. ಅವ್ರಿಗೆ ಹೇಳಿ ನಾವು ಸಾಲ ತೀರ್ಸೋದಕ್ ಬಂದಿದೀವಿ ಅಂತ. ಏನಿನ್ನು ಯೋಚನೆ ಮಾಡ್ತಿದ್ದೀರಾ ದಾಮು ಮಾಮ? ಅವ್ರನ್ನ ಕರೀರಿ. ಬೇಗ ಈ ದುಡ್ಡು ತಗೊಂಡು ನಮ್ ಕುಟುಂಬಕ್ಕೆ ನಿಮ್ ಸಾಲದಿಂದ ಮುಕ್ತಿ ಕೊಡಿ. ಇವತ್ತಿ ಸಾಲ ತೀರದ್ಮೇಲೆ ಜೀವನದಲ್ಲಿ ಇನ್ಯಾವತ್ತೂ ನಿಮ್ ಮನೆಗ್ ಬರಲ್ಲ. ನೀವು ಕೂಡ ನಮ್ಮ ಮನೆಗ್ ಬರೋ ಅವಶ್ಯಕತೆ ಇರಲ್ಲ. ಹೌದು, ಇನ್ನು ನಮಗೂ ನಿಮಗೂ ಯಾವ ಸಂಬಂಧನೂ ಇರಲ್ಲ. ಸಂಬಂಧ ಇರಲ್ವಾ? ಇರಲ್ಲ ಅಂದ್ರೆ ನಾನ್ ಸುಮ್ನಿರ್ತೀನ? ಬೇಗ ಅವ್ರನ್ನ ಕರೀರಿ. ಬಂದು ನಮ್ಮ ಹತ್ರ ದುಡ್ಡು ತಗೊಳ್ಳಿ ಅಂತ ಹೇಳಿ ಕರೀರಿ. ಇಲ್ಲಿ ನೋಡಿ, ದುಡ್ಡು ತಗೊಂಡು ಬಂದಿದ್ದೀನಿ. ಒಟ್ಟು 10 ಹೊನ್ನು ಇದೆ. ನನ್ನ ಮಗಳ ಸಹಕಾರದಿಂದ ಅವಳಿಗೆ ಕೊಟ್ಟ ಮಾತಿನ ಪ್ರಕಾರ ಇವತ್ತು ನಿಮ್ ಸಾಲ ತೀರಿಸ್ತಿದ್ದೀನಿ. ನೀವ್ ಹೇಳ್ದಾಗೆ ನವಮಿ ಒಳಗಡೆನೆ ನಾನ್ ನಿಮ್ ಸಾಲನ ತೀರಿಸ್ತಾ ಇದ್ದೀನಿ. ನಿಮ್ ಯಜಮಾನ್ರನ್ನ ಕರೀರಿ. ಈ 10 ಹೊನ್ನನ್ನ ತಗೊಳಕ್ ಹೇಳಿ. ಇವಾಗ್ಲೇ ನಿಮ್ ಸಾಲದ ಸುಳಿಯಿಂದ ನಮಗ್ ಮುಕ್ತಿ ಕೊಡಿ. ನೀನಿದ್ಯಾ ಅಂತ ಸಾಬೀತ್ ಪಡಿಸ್ಬಿಟ್ಟೆ. ಸಕ್ಕುನ ಕಾಪಾಡ್ಬಿಟ್ಟೆ. ಅಯ್ಯೋ ಅಯ್ಯೋ, ಅದು ಯಜಮಾನ್ರು ಹೊರಗಡೆ ಹೋಗಿದ್ದಾರೆ. ನೀವು ನಾಳೆ ಬನ್ನಿ. ಆಗಲ್ಲ. ಇವತ್ತೇ ನೀವು ದುಡ್ಡು ತಗೋಬೇಕು. ಇವಾಗ್ಲೇ ಸೂರ್ಯಾಸ್ತ ಆಗೋದ್ರೊಳಗ್ ತಗೋಬೇಕು. ಇವತ್ತಿನ ದಿನ ಕಳೆದು ಹೋಯ್ತು ಅಂದ್ರೆ ಆಮೇಲೆ ಯಜಮಾನ್ರು ಹೇಳ್ತಾರೆ ಸೂರ್ಯಾಸ್ತ ಆಗೋದ್ರೊಳಗೆ ಯಾಕೆ ಕೊಡ್ಲಿಲ್ಲ ಅಂತ. ಅವ್ರು ಹೇಳ್ತಾರೆ. ಒಂದ್ ವೇಳೆ ಯಜಮಾನ್ರು ಇಲ್ಲ ಅಂದ್ರೆ ಅವ್ರ ಪರವಾಗಿ ನೀವು ತಗೊಳ್ಳಿ ದಾಮು ಅವ್ರೆ. ಬಡ್ಡಿ ಮೊದಲೇ ಕೊಟ್ಟಿದ್ದೀನಿ. ತಗೊಂಡು ಹೋಗಿ ನಿಮ್ಮ ಯಜಮಾನ್ರಿಗೆ ಕೊಡಿ. ಒಟ್ಟು 10 ಹೊನ್ನುಗಳು. ಲೆಕ್ಕ ಹಾಕೊಳ್ಳಿ. ಅಯ್ಯೋ, ಅದು ದುಡ್ಡು ಲೆಕ್ಕ ಹಾಕೋ ಅವಶ್ಯಕತೆ ಏನಿದೆ ಶಿವಪ್ಪ? ಅದು ನೀನು ದೊಡ್ಡ ಪಾಂಡುರಂಗನ ಭಕ್ತ ಬೇರೆ. ನೀನು ಪ್ರಾಮಾಣಿಕತೆಯನ್ನು ಅನುಮಾನಿಸೋದಾ? ಅಯ್ಯೋ, ತಪ್ಪು ತಪ್ಪು. ಇದನ್ನ ತಗೊಂಡು ಹೋಗಿ ಯಜಮಾನ್ರಿಗೆ ಕೊಡ್ತೀನಿ. 10 ಹೊನ್ನುಗಳಲ್ವಾ? ಅವ್ರಿಗೆ ಇದನ್ನು ಹೇಳಿ. ನಮ್ಮ ಅಪ್ಪನ ಹತ್ರ ಅವ್ರಿನ್ ಯಾವತ್ತೂ ಮಾತಾಡ್ಬಾರ್ದು ಅಂತ. ಬನ್ನಿ ಅಪ್ಪ. ಅಯ್ಯೋ, 10 ಹೊನ್ನುಗಳನ್ನ ತಂದು ಕೊಟ್ಬಿಟ್ರು. ನವಮಿ ಸೂರ್ಯಾಸ್ತ ಆಗೋದ್ರೊಳಗೆ. ಯಜಮಾನ್ರೆ, ಅವರು ಗಿರ್ರ ಅಂತ ಚಕ್ರ ತಿರುಗಿಸ್ಬಿಟ್ರು. ಸಕ್ಕು, ನೀನ್ ನಿಜವಾಗ್ಲೂ ತುಂಬಾ ಪುಣ್ಯ ಮಾಡಿದ್ಯಾ. ಆ ಪಾಂಡುರಂಗ ನಿನ್ ಜೊತೆಯಾಗಿದ್ದು ಈ ರಾಕ್ಷಸನ ಕಪ್ಪಿ ಮುಷ್ಟಿಯಿಂದ ನಿನ್ನ ಕಾಪಾಡ್ದ. ಪಾಂಡುರಂಗ,
ನೀನ್ ನಿನ್ ಭಕ್ತರನ್ನ ಕಾಪಾಡ್ತೀಯ, ಸಮಸ್ಯೆಗಳನ್ನ ಸೃಷ್ಟಿಸ್ತೀಯ, ಅದಕ್ಕೆ ಪರಿಹಾರ ಕೂಡ ನೀನೇ ಕೊಡ್ತೀಯ, ಸಮಯಕ್ಕೆ ಬಂದು ದುಷ್ಟ ಸಂಹಾರ ಮಾಡ್ತೀಯ.